ನಮ್ಮ ದೋಸ್ತ್ ರಾಜು ಇವತ್ತ 10 ಪ್ಲೇಟ್ ವಡಪಾವ್ ತಿಂತಾನ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಇಲ್ಲ 10 ಪ್ಲೇಟ್ ತಿಂತಾನ. ಜಿದ್ದು ಕಟ್ರ ನಮ್ಮ ನಾಗೋಣ ಸುರ್ಜನ ರಾಜು ನಾಗು ತಿನ್ನಿಸ್ತಾನ. ನಾನು ನೋಡಮ್ಮ ಏನಾಗ್ತ ಕಂಟಿನ್ಯೂ ಮಾಡಮ್. ಈಗ ನಿಮ್ಮ ಮನ್ಸಿಗೆ ಮತ್ತೆ 10 ಪ್ಲೇಟ್ ವಡಪಾವ್ ತಿನ್ಬೇಕು. ಇಲ್ಲಂದ್ರೆ ಅವ್ನು 4 ಬಿಲ್ ಕೊಡ್ತಾನೆ, ತಿನ್ನಂದ್ರೆ ಅವ್ನು ಬಿಲ್ ಕೊಡ್ಬೇಕು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಪ್ಲೇಟ್ ತಿಂದ್ರೆ ಇವ ಬಿಲ್ ಕೊಡ್ತಾನೆ. ಇವ ತಿನ್ಬೇಕು. 10 ಪ್ಲೇಟ್ಗೆ ತಳ ತಿಂದ್ರೆ ಸಾಕ್ಷಿ. ಇವ ಯಾರೇ ಸಾಕ್ಷಿ ಅದು ಮಾತಾಗಿದಿಲ್ಲ. ಕಮ್ಮಿ ಬರ್ತದ. ಎರಡು ವಡಪಾವ್ ಚಲೋ ಆಯ್ತು. ನೋಡ್ರಿ ಒಂದೇ ಯಾರು ತಿನ್ನ ಖಾಲಿ ಆಯ್ತು. ಪ್ಲೇಟ್ ಆಗ್ಯಾವ್ರಿ ನೋಡಮ್. ಇನ್ನ 7 ಪ್ಲೇಟ್ ಕೊಟ್ನೂರ್ ಸೊರತವ್ರಿ. ಇಲ್ಲಿ ನೋಡ್ರಿ ಲೈಟ್ ಆಗತ್ತೆ. ಹೊಟ್ಟೆಗೆ ಅನ್ನ ತಿಂತೀಯ, ಸಗಣಿ ತಿಂತೀಯ, ಮಾತಾಡಕ್ಕಾರ ಕೈ ಮುಕ್ಕಂತ ಬಂದ ಹಿಂಗ್ ಹಿಂಗ್ ಜೋತಾಡ್ಕೊಂತ ಅವಾಗ ಎಲ್ಲೋಗಿದ್ದೆ. ರಾಜೋಣ ಮನೇಲಾಗ್ಯದ್ರಿ. ನಮ್ಮ ಮಯೂರ ಸಾತ್ ಕೊಡ್ಲತನ್ರಿ, ಜನ ಚಟ್ನಿ ಗಿಟ್ನಿ ಹಾಕಿ ಕೊಡ್ಲತನ್ರಿ. ನೋಡಮ್ ಏನಾಗ್ತದ ನೆಕ್ಸ್ಟ್. ಕಂಟಿನ್ಯೂ ಮಾಡಮ್, ಮಜಾ ಹೊಂಟದ. 5ನೇ ಪ್ಲೇಟ್ ಚಟ್ನಿ ಆಗ್ಯದ. 5ನೇ ಪ್ಲೇಟ್ ನೋಡ್ರಿ ಇದು. ಅಣ್ಣ ಇವತ್ತು 2 ಡಿಸೈಡ್ ಆಗ್ಬಿಡ್ಬೇಕಣ್ಣ. ಬಜ್ಜಿ ಹೆಸ್ಕೊಡ್ಲತನ್ರಿ. ಖಾರ ಗಿರ ಹಚ್ಚಿ ಎಲ್ಲ ರೆಡಿ ಮಾಡಿ ಇಡ್ಲತನ. ನಮ್ಮ ರಾಜೋಣಗ ಖಾರದೆಲ್ಲ ಹಚ್ಚುತ್ತಾನ್ರಿ. ರೆಡಿನೇ ಈಗ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ವಡಪಾವ್ ಹೇಳಲಾಗ್ಯಾವ್ರಿ. ಅದ್ರ ಸಲಕ ನಾವು ಟೈಗರ್ ತೊಗೊಂಡಿದ್ದೆ ಸಪೋರ್ಟಿಗೆ. ನೋಡಮ್ರಿ. ಮಯೂರಣ್ಣ ಫುಲ್ ಸಪೋರ್ಟ. ಸ್ಲೈಸ್ ಅಂದ್ರೆ ಸ್ಲೈಸ್, ಟೈಗರ್ ಅಂದ್ರೆ ಟೈಗರ್. ಒಟ್ಟು 10 ಪ್ಲೇಟ್ ತಿನ್ಬೇಕು. ಗಟ್ಟಿಯಾಳು ಬುಲೆಟ್, ಗಟ್ಟಿಯಾಳು. ಸರಿ ಮಾಡ್ರಿ. ನಾನು ನೀವು ತರತನ ಏನು ಮಾಡೋರು ನಿಂತಲ್ಲಿ ಡಿಪ್ಸ್ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಅಷ್ಟು ಹಿಂಡ್ಬಿಟ್ರು ನನ್ನ. ಎಷ್ಟು ಹಿಂಡ್ ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ. ಅದು ಅಷ್ಟು ನೋವು ಕೊಟ್ಬಿಟ್ರು ನನ್ನ. ಗೈಸ್, ನಮ್ದು ವಡಪಾವ್ ಚಾಲೆಂಜ್ ಐತಲ್ಲ, ಅಂತೂ ಇಂತೂ ರಾಜೋಣ ಸೋತ್ರಿ. ಅದ್ರ ಬಗ್ಗೆ ರಾಜೋಣ ಅನಿಸಿಕೆ ಹೇಳ್ತಾನ. ನೋಡ್ರಿ ಏನಂತ. ಸ್ವಲ್ಪ ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ದುಬೈಗೆ ಪ್ರೆಸ್ಟೇಷನ್ ಆಗ್ಲತ್ತಾರೆ. ಬರ್ತೇನೆ ಅಭಿಮಾನಿಗಳು.